ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭವಿಷ್ಯವನ್ನು ಗ್ರಹಗಳ ಮತ್ತು ಗತಿ ಆಧಾರದಲ್ಲಿ ಸ್ಪಷ್ಟವಾಗಿ ಹೇಳುತ್ತೇನೆ. ನಾನು ಬೇರೆ ಗುರುಗಳಂತೆ ಅಸತ್ಯ ನಂಬಿಕೆಗಳನ್ನು ಹರಡುವುದಿಲ್ಲ. ಸತ್ಯ ಮತ್ತು ಜವಾಬ್ದಾರಿಯುತ ಮಾಹಿತಿಯನ್ನು ಮಾತ್ರ ನೀಡುತ್ತೇನೆ. ನಿಮ್ಮ ಬೆಂಬಲಕ್ಕೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಅಪ್ಡೇಟ್ಗಳನ್ನು ತಪ್ಪಿಸಿಕೊಳ್ಳಬೇಡಿ. ನಮಸ್ಕಾರ ಮೇಷರೇ, ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಉದಾರ ವರ್ತನೆ ಇಂದು ಗಮನ ಸೆಳೆಯುತ್ತದೆ. ನೀವು ಅನುಮಾನ, ನಿಷ್ಠೆ ಮತ್ತು ಅಸೂಯೆಗಳಿಂದ ಮುಕ್ತರಾಗುವ ಸಾಧ್ಯತೆಯಿದೆ. ಈ ಸ್ವಚ್ಛ ಮನೋಭಾವವು ನಿಮ್ಮ ಸುತ್ತಲೂ ಒಳ್ಳೆಯ ಪ್ರಭಾವವನ್ನುಂಟು ಮಾಡುತ್ತದೆ. ನೀವು ಅಜ್ಞಾತ ಮೂಲದಿಂದ ಹಣವನ್ನು ಪಡೆಯುವ ಸಾಧ್ಯತೆಯಿದೆ. ಇದು ನಿಮ್ಮ ಆರ್ಥಿಕ ತೊಂದರೆಗಳನ್ನು ತಾತ್ಕಾಲಿಕವಾಗಿ ಪರಿಹರಿಸಬಹುದು. ಆದರೂ ತ್ವರಿತ ಖರ್ಚುಗಳನ್ನು ತಪ್ಪಿಸಿ ಮತ್ತು ಲಾಭವನ್ನು ಜವಾಬ್ದಾರಿಯಾಗಿ ನಿರ್ವಹಿಸಿ. ವಿವಾದಗಳು ಮತ್ತು ಮುಖಾಮುಖಿ ವಿಚಾರಗಳಲ್ಲಿ ಅನಗತ್ಯ ತಪ್ಪು ಹುಡುಕುವುದನ್ನು ತಪ್ಪಿಸಿ. ಪ್ರಸ್ತಾಪಿಸುವುದರಿಂದ ನಿಮ್ಮ ಹೊರೆಯನ್ನು ಕಡಿಮೆ ಮಾಡಬಹುದು. ಸೌಮ್ಯತೆ ಮತ್ತು ಸ್ಪಷ್ಟತೆ ಉತ್ತಮ ಮಾರ್ಗ. ನಿಮ್ಮ ಬಾಸ್ ಗಮನಿಸುವ ಮೊದಲು ಬಾಕಿ ಇರುವ ಕೆಲಸವನ್ನು ಪೂರ್ಣಗೊಳಿಸಿ. ಕಾಲಕ್ಕೆ ಕೆಲಸ ಮುಗಿಸುವುದು ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ತೋರಿಸುತ್ತದೆ. ಇಂದು ಕೆಲವು ಸ್ನೇಹಿತರು ನಿಮ್ಮ ಮನೆಗೆ ಬಂದು ನಿಮ್ಮೊಂದಿಗೆ ಸಮಯ ಕಳೆಯಬಹುದು. ಈ ಕ್ಷಣಗಳನ್ನು ಆನಂದಿಸಿ, ಆದರೆ ಆಲ್ಕೋಹಾಲ್ ಮತ್ತು ಸಿಗರೆಟ್ ಮುಂತಾದ ವಿಷದಾಯಕ ವಸ್ತುಗಳನ್ನು ಸೇವಿಸುವುದನ್ನು ತಪ್ಪಿಸಿ. ನೀವಿಂದು ನಿಮ್ಮ ಸಂಗಾತಿಯೊಂದಿಗೆ ಸಾಕಷ್ಟು ಹಣವನ್ನು ಖರ್ಚು ಮಾಡಬಹುದು, ಆದರೆ ಅದರಿಂದ ನೀವು ಅದ್ಭುತ ಸಮಯವನ್ನು ಅನುಭವಿಸುತ್ತೀರಿ. ಖರ್ಚುಗಳನ್ನು ಸಂತೋಷವನ್ನು ಸಮತೋಲನದಲ್ಲಿರಿಸಿ. ಈ ದಿನ ನಿಮ್ಮ ಮನಸ್ಸು ಶುದ್ಧವಿದ್ದು ಆಧ್ಯಾತ್ಮಿಕತೆ ಮತ್ತು ಆತ್ಮಪರಿಶೀಲನೆಗೆ ಅನುಕೂಲವಾಗಿದೆ. ಸ್ವಲ್ಪ ಧ್ಯಾನ ಅಥವಾ ಶಾಂತ ಚಿಂತನೆ ನಿಮ್ಮ ದೈನಂದಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪರಿಹಾರ: ನಿಮ್ಮ ವೃತ್ತಿಗೆ ಸಕಾರಾತ್ಮಕ ಕಂಪನ ತರಲು ದೈನಂದಿನ ಆಹಾರದಲ್ಲಿ ಕಪ್ಪು ಉಪ್ಪು, ಕರಿಮೆಣಸು, ಶುಂಠಿ, ಖರ್ಜೂರ ಮತ್ತು ಬೇವಿನೆಲೆಗಳನ್ನು ಸೇರಿಸಿ. ಈ ಸರಳ ಕ್ರಮಗಳು ನಿಮ್ಮ ದಿನಚರಿಯಲ್ಲಿ ಸಮತೋಲನವನ್ನು ತರಬಹುದು. ಇಂದು ನಿಮ್ಮ ಮನಸ್ಸು ಶುದ್ಧವಿದೆ. ಜಾಗೃತಿಯಿಂದ ನಡೆದು ಸಂಬಂಧಗಳಲ್ಲಿ ಸೌಮ್ಯತೆ ಮತ್ತು ಕೆಲಸದಲ್ಲಿ ನಿಷ್ಠೆಯನ್ನು ಕಾಪಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 5, ಹಸಿರು ಮತ್ತು ವೈಡೂರ್ಯ ಬಣ್ಣಗಳು ನಿಮಗೆ ಶುಭವಾಗಲಿ. ನಮಸ್ಕಾರ ವೃಷಭರೇ, ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನಿಮ್ಮ ಆರೋಗ್ಯ ಮತ್ತು ನೋಟವನ್ನು ಸುಧಾರಿಸಲು ಕೆಲಸ ಮಾಡಲು ಸಾಕಷ್ಟು ಸಮಯವಿದೆ. ಸಣ್ಣ ವ್ಯಾಯಾಮ ಮತ್ತು ದೃಷ್ಟಿ ವಿಶ್ರಾಂತಿ ಮೂಲಕ ನಿಮ್ಮ ದೈನಂದಿನ ಶಕ್ತಿ ಹೆಚ್ಚಿಸಿಕೊಳ್ಳಿ. ಇನ್ನು ಸಂಬಳ ಪಡೆಯದವರು ಹಣದ ವಿಚಾರಗಳ ಬಗ್ಗೆ ಚಿಂತಬಹುದು. ಅಗತ್ಯವಿದ್ದರೆ ನಿಮ್ಮ ನಂಬಿಕೆಯ ಸ್ನೇಹಿತರನ್ನು ಸಾಲಕ್ಕಾಗಿ ಕೇಳಬಹುದು, ಆದರೆ ಜವಾಬ್ದಾರಿಯಾಗಿ ನಿರ್ಧಾರ ಮಾಡಿ. ಸಂಬಂಧಿಕರು ಮತ್ತು ಸ್ನೇಹಿತರು ಅದ್ಭುತ ಸಂಜೆಗಾಗಿ ನಿಮ್ಮ ಬಳಿ ಇಳಿಯುತ್ತಾರೆ. ಈ ಸಮಯವನ್ನು ಆನಂದಿಸಿ ಮತ್ತು ಸಣ್ಣ ಸಜ್ಜಿಕೆಗಳಿಂದ ಕ್ಷಣಗಳನ್ನು ವಿಶೇಷಗೊಳಿಸಿ. ನಿಮ್ಮ ಸಂಗಾತಿಯೊಂದಿಗೆ ಹೊರಗೆ ಹೋಗುವಾಗ ಸರಿಯಾಗಿ ವರ್ತಿಸಿ. ಸೌಮ್ಯತೆ ಮತ್ತು ಗೌರವ ಸಂಬಂಧವನ್ನು ಗಾಢ ಮಾಡುತ್ತದೆ. ನಿಮ್ಮ ಕೆಲಸದ ಮೇಲೆ ಸಂಪೂರ್ಣ ಗಮನ ಕೇಂದ್ರೀಕರಿಸಿ ಮತ್ತು ಭಾವನಾತ್ಮಕ ಮುಖಾಮುಖಿಗಳಿಂದ ದೂರವಿರಿ. ವೃತ್ತಿ ಕಾರ್ಯನಿರ್ವಹಣೆಯೇ ಇಂದು ಪ್ರಮುಖ. ಇಂದು ನಿಮ್ಮ ಹತ್ತಿರದ ಜನರು ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ, ಆದರೆ ಮಾನಸಿಕ ಶಾಂತಿಯನ್ನು ಪಡೆಯಲು ನೀವು ಸ್ವಲ್ಪ ಏಕಾಂತತೆಯನ್ನು ಬಯಸಬಹುದು. ಸ್ವಲ್ಪ ಸಮಯವನ್ನು ತಾವಿಗಾಗಿ ಮೀಸಲಿಡಿ. ಉತ್ತಮ ಸುಂದರ ಸ್ಮರಣೆಗಳು ನಿಮ್ಮ ಮತ್ತು ಸಂಗಾತಿಯ ನಡುವಿನ ಜಗಳವನ್ನು ನಿಲ್ಲಿಸಬಹುದು. ಬಿಸಿಯಾದ ವಾದದ ಸಮಯದಲ್ಲಿ ಹಳೆಯ ಸುಂದರ ದಿನಗಳನ್ನು ನೆನಪಿಸಿಕೊಳ್ಳಿ ಮತ್ತು ಸೌಮ್ಯತೆಯಿಂದ ಸಂವಾದ ಮಾಡಿ. ದಿನದ ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ. ಸಣ್ಣ ಗುರಿಗಳನ್ನು ನಿಗದಿಪಡಿಸಿ ಮತ್ತು ಪ್ರತಿ ಕಾರ್ಯದ ನಂತರ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಸಮತೋಲನವೇ ನಿಮ್ಮ ಶಕ್ತಿಯನ್ನು ಉಳಿಸುತ್ತದೆ. ಪರಿಹಾರ ಮತ್ತು ಉಪಾಯ: ಕಪ್ಪು ಮತ್ತು ಬಿಳಿ ಬಣ್ಣಗಳ ಸಂಯೋಜನೆಯೊಂದಿಗೆ ಬೂಟುಗಳನ್ನು ಧರಿಸಿ. ಇದು ಬಲವಾದ ಆರ್ಥಿಕ ಜೀವನವನ್ನು ನಿರ್ಮಿಸಲು ಸಹಾಯಕ ಎಂದು ನಂಬಿ. ಇಂದು ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಕೆಲಸಕ್ಕೆ ಸಮತೋಲನ ನೀಡಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಕಂದು ಮತ್ತು ಬೂದು ಬಣ್ಣಗಳು ನಿಮಗೆ ಶುಭವಾಗಲಿ. ನಮಸ್ಕಾರ ಮಿಥುನರೇ, ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಒತ್ತಡವನ್ನು ತೊಡೆದುಹಾಕಲು ನಿಮ್ಮ ಅಮೂಲ್ಯ ಸಮಯವನ್ನು ಮಕ್ಕಳೊಂದಿಗೆ ಕಳೆಯಿರಿ. ಅವರ ಸೌಮ್ಯತೆ ಮತ್ತು ಆಟದ ಮೂಲಕ ನೀವು ಪುನಶ್ಚೇತನವನ್ನು ಅನುಭವಿಸುತ್ತೀರಿ. ಮಕ್ಕಳ ಗುಣಪಡಿಸುವ ಶಕ್ತಿ ಅತ್ಯಂತ ಶಕ್ತಿಶಾಲಿ. ಅವರು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕವಾಗಿ ನಿಮ್ಮನ್ನು ಪುನರುಜ್ಜೀವನಗೊಳಿಸುತ್ತಾರೆ. ಅವರೊಂದಿಗೆ ಸಣ್ಣ ಕ್ಷಣಗಳನ್ನು ಹಂಚಿಕೊಳ್ಳಿ. ಇಂದು ಹಿಂದಿನ ಮೊತ್ತವನ್ನು ಇನ್ನೂ ಹಿಂದಿರುಗಿಸದ ಸಂಬಂಧಿಕರಿಗೆ ಹಣ ಸಾಲ ನೀಡುವುದನ್ನು ತಪ್ಪಿಸಿ.
ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಜವಾಬ್ದಾರಿಯುತ ನಿರ್ಧಾರಗಳನ್ನು ಕೈಗೊಳ್ಳಿ. ನಿಮ್ಮ ಪ್ರಿಯಪಾತ್ರರು ಸಂತೋಷವಾಗಿರುತ್ತಾರೆ. ಅವರೊಂದಿಗೆ ಸಂಜೆ ಏನಾದರೂ ವಿಶೇಷವಾಗಿ ಯೋಜಿಸಿ. ಸಣ್ಣ ಸಜ್ಜಿಕೆಗಳು ಮತ್ತು ಗಮನವು ಸಂಬಂಧವನ್ನು ಮತ್ತಷ್ಟು ಗಾಢಗೊಳಿಸುತ್ತದೆ. ಇಂದು ನಿಮ್ಮ ಪ್ರಿಯತಮೆಯನ್ನು ಕ್ಷಮಿಸಲು ಮರೆಯಬೇಡಿ. ಕ್ಷಮೆ ಸಂಬಂಧಕ್ಕೆ ಹೊಸ ಉಸಿರನ್ನು ನೀಡುತ್ತದೆ. ಸೌಮ್ಯ ಸಂವಾದದಿಂದ ಭಾವನೆಗಳನ್ನು ತೆರೆಯಿರಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗುವವರು ತಮ್ಮ ತಾಳ್ಮೆಯನ್ನು ಕಾಪಾಡಿಕೊಳ್ಳಬೇಕು. ಪರೀಕ್ಷೆಯ ಭಯ ನಿಮ್ಮನ್ನು ವಿಚಲಿತಗೊಳಿಸಬಾರದು. ನಿಮ್ಮ ಪ್ರಯತ್ನವು ಸಕಾರಾತ್ಮಕ ಫಲಿತಾಂಶ ತರುತ್ತದೆ. ನೀವು ವಾದಕ್ಕೆ ತಳ್ಳಪಟ್ಟರೆ ಕಠಿಣ ಟೀಕೆಗಳನ್ನು ಮಾಡದಂತೆ ಜಾಗರೂಕರಾಗಿರಿ. ಶಾಂತವಾಗಿ ಪ್ರತಿಕ್ರಿಯಿಸಿ. ಮಾತುಗಳಿಂದ ಸಂಬಂಧ ಹಾನಿಯಾಗದಂತೆ ನೋಡಿಕೊಳ್ಳಿ. ಇಂದು ವಿಷಯಗಳು ನಿಮ್ಮ ಇಚ್ಛೆಯಂತೆ ನಡೆಯದಿರಬಹುದು, ಆದರೆ ನಿಮ್ಮ ಅರ್ಧರೊಂದಿಗೆ ನೀವು ಸುಂದರ ಸಮಯವನ್ನು ಕಳೆಯುತ್ತೀರಿ. ಪರಸ್ಪರ ಸಹಾನುಭೂತಿ ಮತ್ತು ಸಣ್ಣ ಕ್ಷಣಗಳು ನಿಮ್ಮ ದಿನವನ್ನು ಬೆಳಗುತ್ತವೆ. ಪರಿಹಾರ: ಭಗವಾನ್ ವಿಷ್ಣುವಿನ 8 ನಾಮಗಳನ್ನು ಪಠಿಸಿ. ಅಚ್ಯುತಂ ಕೇಶವಂ ವಿಶ್ವಂ ಹರಿ ಸತ್ಯಂ ಜನಾರ್ದನಂ. ಈ ಪಠಣ ನಿಮ್ಮ ಆರ್ಥಿಕ ಜೀವನದಲ್ಲಿ ಶುಭವನ್ನು ತರಲಿ ಎಂದು ನಂಬಿ. ಇಂದು ಮಕ್ಕಳೊಂದಿಗೆ ಸಮಯ ಕಳೆಯಿರಿ, ಪ್ರೀತಿಯನ್ನು ಹಂಚಿಕೊಳ್ಳಿ ಮತ್ತು ಆರ್ಥಿಕ ನಿರ್ಧಾರಗಳಲ್ಲಿ ಜಾಗರೂಕರಾಗಿರಿ. ಧೈರ್ಯದಿಂದ ಮುಂದುವರಿದು ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿ. ಶುಭವಾಗಲಿ. ನಮಸ್ಕಾರ ಕರ್ಕಾಟಕರೇ, ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಸಿನಿಮಾ ಥಿಯೇಟರ್ನಲ್ಲಿ ಸಂಜೆ ಅಥವಾ ಸಂಗಾತಿಯೊಂದಿಗೆ ಊಟವು ನಿಮಗೆ ನಿರಾಳ ಮತ್ತು ಅದ್ಭುತ ಮನಸ್ಥಿತಿಯನ್ನು ನೀಡುತ್ತದೆ. ಈ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸಿ ಮತ್ತು ಪ್ರಸ್ತುತದಲ್ಲೇ ಆನಂದಿಸಿ. ನೀವು ಬಹಳ ಸಮಯದಿಂದ ಉಳಿಸಿದ ಹಣ ಇಂದು ಬಳಕೆಗೆ ಬರಬಹುದು, ಆದರೂ ವೆಚ್ಚವು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡಬಹುದು. ಖರ್ಚುಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿ. ವೈಯಕ್ತಿಕ ವಿಷಯಗಳನ್ನು ವಿಂಗಡಿಸುವ ನಿಮ್ಮ ವಿಧಾನದಲ್ಲಿ ಉದಾರರಾಗಿರಿ, ಆದರೆ ನಿಮ್ಮನ್ನು ಪ್ರೀತಿಸುವ ಮತ್ತು ಕಾಳಜಿ ವಹಿಸುವವರಿಗೆ ನೋವುಂಟಿಸುವುದನ್ನು ತಡೆಯಲು ನಿಮ್ಮ ನಾಲಿಗೆಯನ್ನು ಕಾಪಾಡಿಕೊಳ್ಳಿ. ಹಠಾತ್ ಪ್ರಣಯ ಮುಖಾಮುಖಿ ನಿಮ್ಮನ್ನು ಗೊಂದಲಕ್ಕೀಡು ಮಾಡಬಹುದು. ಭಾವನೆಗಳು ತೀವ್ರವಾಗುವಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಮನಸ್ಸಿಗೆ ಸ್ವಲ್ಪ ಸಮಯ ನೀಡಿ. ನೀವು ನಿರಾಸೆಯನ್ನು ಅನುಭವಿಸಬಹುದು, ಏಕೆಂದರೆ ನಿರೀಕ್ಷಿಸಿದ್ದ ಮನ್ನಣೆ ಮತ್ತು ಪ್ರತಿಫಲಗಳು ಮುಂದೂಡಲ್ಪಡುತ್ತವೆ. ಧೈರ್ಯವನ್ನು ಕಾಪಾಡಿ ಮತ್ತು ದೀರ್ಘಕಾಲೀನ ದೃಷ್ಟಿಯನ್ನು ನೆನಪಿಡಿ. ನಿಮ್ಮ ಪ್ರಿಯತಮಿ ನಿಮಗೆ ಸಾಕಷ್ಟು ಸಮಯ ನೀಡದಿದ್ದರೆ ಅದನ್ನು ಮುಕ್ತವಾಗಿ ಅವರೊಂದಿಗೆ ಚರ್ಚಿಸಿ ಮತ್ತು ನಿಮ್ಮ ದೂರುಗಳನ್ನು ಮೇಜಿನ ಮೇಲಿಡಿ. ಸ್ಪಷ್ಟ ಸಂವಾದವೇ ಪರಿಹಾರಕ್ಕೆ ದಾರಿ ತೋರಿಸುತ್ತದೆ. ವೈಯಕ್ತಿಕ ಸ್ಥಳ ಮತ್ತು ಹತ್ತಿರವೇ ವೈವಾಹಿಕ ಜೀವನದಲ್ಲಿ ಮುಖ್ಯ, ಆದರೆ ಇಂದು ನೀವು ಪರಸ್ಪರ ಹತ್ತಿರವಾಗಲು ಪ್ರಯತ್ನಿಸುತ್ತೀರಾ. ಸಮತೋಲನವನ್ನು ಕಾಪಾಡಿ ಮತ್ತು ಪರಸ್ಪರ ಗೌರವವನ್ನು ಮೆಚ್ಚಿ. ಪ್ರಣಯ ಬೆಂಕಿ ಹೊತ್ತಿಕೊಂಡಿದೆ. ಈ ಉತ್ಸಾಹವನ್ನು ಸಕಾರಾತ್ಮಕವಾಗಿ ಚಾನಲ್ ಮಾಡಿ. ತೀವ್ರ ಭಾವನೆಗಳ ನಡುವೆ ಸಹಾನುಭೂತಿ ಮತ್ತು ಸ್ಪಷ್ಟತೆ ಮುಖ್ಯ. ಪರಿಹಾರ: ಲಾಭದಾಯಕ ವೃತ್ತಿಪರ, ಕೆಲಸ ಮತ್ತು ವ್ಯವಹಾರ ಜೀವನಕ್ಕಾಗಿ ಹರಿಯುವ ನೀರಿನಲ್ಲಿ 8 ತುಂಡುಗಳ ಕಲ್ಲಿದ್ದಲನ್ನು ನೀಡಿ. ನಿಮ್ಮ ಅದೃಷ್ಟ ಸಂಖ್ಯೆ 6. ಅದೃಷ್ಟದ ಬಣ್ಣಗಳು ಪಾರದರ್ಶಕ ಮತ್ತು ಗುಲಾಬಿ. ಇಂದು ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಆರ್ಥಿಕ ನಿರ್ಧಾರಗಳಿಗೆ ಸಮತೋಲನ ನೀಡಿ. ಶುಭವಾಗಲಿ. ನಮಸ್ಕಾರ ಸಿಂಹರೇ, ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಗಬೇಡಿ. ಶಾಂತ ಮನಸ್ಸು ಮತ್ತು ಸಮತೋಲನದ ಆಹಾರದಿಂದ ನಿಮ್ಮ ದೈನಂದಿನ ಶಕ್ತಿ ಕಾಪಾಡಿಕೊಳ್ಳಿ. ಅಗತ್ಯವಿದ್ದರೆ ಸಣ್ಣ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕಚೇರಿಯ ಸಹೋದ್ಯೋಗಿಯೊಬ್ಬರು ಇಂದು ನಿಮ್ಮ ಅಮೂಲ್ಯವಾದ ವಸ್ತುಗಳಲ್ಲಿ ಒಂದನ್ನು ಕದಿಯಬಹುದು. ಆದ್ದರಿಂದ ಜಾಗರೂಕರಾಗಿ ನಿಮ್ಮ ವಸ್ತುಗಳನ್ನು ನಿಯಂತ್ರಣದಲ್ಲಿದಿರಿ ಮತ್ತು ಅನಿರೀಕ್ಷಿತ ಸ್ಥಳಗಳಲ್ಲಿ ಅವುಗಳನ್ನು ಬಿಡಬೇಡಿ. ಮಕ್ಕಳು ಇಂದು ನಿಮಗೆ ದಿನವನ್ನು ಕಷ್ಟಕರವಾಗಿಸಬಹುದು. ಅವರ ಆಸಕ್ತಿಯನ್ನು ಉಳಿಸಿಕೊಳ್ಳಲು ಪ್ರೀತಿಯ ಅಸ್ತ್ರವನ್ನು ಬಳಸಿ. ಆಟ, ಸಣ್ಣ ಚಟುವಟಿಕೆಗಳು ಮತ್ತು ಸೌಮ್ಯ ಮಾತುಗಳಿಂದ ಒತ್ತಡವನ್ನು ಕಡಿಮೆ ಮಾಡಿ. ಪ್ರೀತಿಯನ್ನು ಹುಟ್ಟಿಸುತ್ತದೆ ಎಂಬುದನ್ನು ನೆನಪಿಡಿ. ಇಂದು ನೀವು ಕುರುಡು ಪ್ರೀತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಭಾವನೆಗಳನ್ನು ಸ್ವೀಕರಿಸಿ, ಆದರೆ ಸ್ಪಷ್ಟತೆ ಮತ್ತು ಪರಸ್ಪರ ಗೌರವವನ್ನು ಕಾಪಾಡಿ. ನಿಮ್ಮ ಹೊಸ ಆಲೋಚನೆಗಳು ಮತ್ತು ಯೋಜನೆಗಳಿಗೆ ನಿಮ್ಮ ಸಂಗಾತಿಗಳು ಬೆಂಬಲ ನೀಡುತ್ತಾರೆ. ಅವರ ಸಲಹೆಗಳನ್ನು ಸ್ವೀಕರಿಸಿ ಮತ್ತು ಸಂವಹನದ ಮೂಲಕ ಯೋಜನೆಗಳನ್ನು ಸ್ಪಷ್ಟಗೊಳಿಸಿ. ಸಂವಹನವು ಇಂದು ನಿಮ್ಮ ಪ್ರಬಲ ಅಂಶವಾಗಿರುತ್ತದೆ. ನಿಮ್ಮ ಭಾವನೆಗಳನ್ನು ತೆರೆಯಿರಿ ಮತ್ತು ಶಾಂತವಾಗಿ ಮಾತನಾಡಿ. ನಿಮ್ಮ ಸಂಗಾತಿ ಇಂದು ನಿಮಗಾಗಿ ನಿಜವಾಗಲೂ ವಿಶೇಷವಾದದ್ದನ್ನು ಮಾಡುತ್ತಾರೆ. ಆ ಕ್ಷಣವನ್ನು ಮನಸ್ಸಿನಲ್ಲಿ ಉಳಿಸಿ. ಪರಿಹಾರ ಮತ್ತು ಉಪಾಯ: ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಸುಗಂಧ ದ್ರವ್ಯ, ಸುಗಂಧ,
ಊದುಬತ್ತಿ ಮತ್ತು ಕರ್ಪೂರದಂತಹ ವಸ್ತುಗಳನ್ನು ವಿತರಿಸಿ, ಉಡುಗೊರೆಯಾಗಿ ನೀಡಿ, ದಾನ ಮಾಡಿ ಮತ್ತು ಬಳಸಿ. ಈ ಕ್ರಿಯೆಯನ್ನು ನಂಬಿಕೆಯಿಂದ ಮಾಡಿ. ಇಂದು ಜಾಗರೂಕರಾಗಿ ನಡೆದು ಸಂಬಂಧ ಮತ್ತು ಆರ್ಥಿಕ ನಿರ್ಧಾರಗಳಿಗೆ ಸಮತೋಲನ ಬೆಡಿ. ನಿಮ್ಮ ಅದೃಷ್ಟ ಸಂಖ್ಯೆ 4, ಕಂದು ಮತ್ತು ಬೂದು ಬಣ್ಣಗಳು ನಿಮಗಾಗಿ. ಶುಭವಾಗಲಿ. ನಮಸ್ಕಾರ ಕನ್ಯಾ ರಾಶಿಯವರೇ, ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದಿನ ಮನೋರಂಜನೆಯು ಕ್ರೀಡಾ ಚಟುವಟಿಕೆಗಳು ಮತ್ತು ಹೊರಾಂಗಣ ಘಟನೆಗಳನ್ನು ಒಳಗೊಂಡಿರಬೇಕು. ಪ್ರಕೃತಿಯಲ್ಲಿನ ಚಟುವಟಿಕೆಗಳು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತವೆ. ಸಾಧ್ಯವಾದಲ್ಲಿ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಹೊರಗೆ ಹೋಗಿ. ನೀವು ಬಹಳ ಸಮಯದಿಂದ ಉಳಿಸಿದ ಹಣ ಇಂದು ಬಳಕೆಗೆ ಬರಬಹುದು. ಆದರೂ ವೆಚ್ಚವು ನಿಮ್ಮ ಉತ್ಸಾಹವನ್ನು ಕಡಿಮೆ ಮಾಡುತ್ತದೆ. ವೆಚ್ಚಗಳನ್ನು ಯೋಜಿಸಿ ಮತ್ತು ಅನಗತ್ಯ ಖರೀದಿಗಳನ್ನು ತಡೆಯಿರಿ. ಯಾರಾದರೂ ನಿಮ್ಮ ಬಗ್ಗೆ ಕೆಟ್ಟ ಭಾವನೆಗಳನ್ನು ಹೊಂದಿದ್ದರೆ ಅವರು ವಿಷಯವನ್ನು ಸ್ಪಷ್ಟೀಕರಿಸಲು ಪ್ರಯತ್ನಿಸುತ್ತಾರೆ ಮತ್ತು ಅದನ್ನು ನಿಮಗೆ ಸರಿಪಡಿಸಲು ಪ್ರಯತ್ನಿಸುತ್ತಾರೆ. ಈ ಸಂದರ್ಭದಲ್ಲಿ ನೀವು ಸಹಾನುಭೂತಿ ಮತ್ತು ಸ್ಪಷ್ಟ ಸಂವಾದದಿಂದ ವಿಷಯವನ್ನು ಶಾಂತವಾಗಿ ನಿರ್ವಹಿಸಿ. ಭಾವನಾತ್ಮಕ ತೊಂದರೆಗಳು ನಿಮ್ಮನ್ನು ಕಾಡಬಹುದು. ಈ ಭಾವನೆಗಳನ್ನು ನಿರಾಕರಿಸಬೇಡಿ. ಸ್ವಲ್ಪ ಧ್ಯಾನ, ಉಸಿರಾಟ ಅಭ್ಯಾಸ ಮತ್ತು ನಿಶ್ಚಿತ ಸಮಯದ ವಿಶ್ರಾಂತಿ ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತವೆ. ಕೆಲಸದಲ್ಲಿ ಪ್ರತಿಯೊಬ್ಬರೂ ಇಂದು ನಿಮ್ಮ ಮಾತನ್ನು ಪ್ರಾಮಾಣಿಕವಾಗಿ ಆಲಿಸುತ್ತಾರೆ. ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ ಮತ್ತು ತಂಡದೊಂದಿಗೆ ಸಹಕಾರದಿಂದ ಕಾರ್ಯನಿರ್ವಹಿಸಿ. ತಮ್ಮ ಮನೆಯಿಂದ ದೂರ ವಾಸಿಸುವವರು ತಮ್ಮ ಬಿಡುವಿನ ಸಮಯವನ್ನು ಉದ್ಯಾನವನದಲ್ಲಿ ಕಳೆಯಲು ಅಥವಾ ತಮ್ಮ ಕೆಲಸಗಳನ್ನು ಮುಗಿಸಿದ ನಂತರ ಸಂಜೆ ಶಾಂತ ಸ್ಥಳದಲ್ಲಿ ಕಳೆಯಲು ಬಯಸುತ್ತಾರೆ. ಈ ಸಮಯವು ನಿಮ್ಮ ಮನಸ್ಸಿಗೆ ತಾಜಗಿಯನ್ನು ತರುತ್ತದೆ. ನಿಮ್ಮ ಜೀವನ ಸಂಗಾತಿ ಇಂದು ಅಗತ್ಯವಿರುವ ಸಮಯದಲ್ಲಿ ನಿಮ್ಮ ಕುಟುಂಬ ಸದಸ್ಯರಿಗೆ ಹೋಲಿಸಿದರೆ ಕಡಿಮೆ ಕಾಳಜಿ ಮತ್ತು ಪ್ರಾಮುಖ್ಯತೆಯನ್ನು ನೀಡಬಹುದು. ಇದರಿಂದ ನೀವು ಅಸಮಾಧಾನ ಅನುಭವಿಸಬಹುದು. ಆದರೆ ಮುಕ್ತ ಸಂವಾದದಿಂದ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ಮತ್ತು ಪರಸ್ಪರ ಸಮತೋಲನವನ್ನು ಹುಡುಕಿ. ಪರಿಹಾರ: ನಿಮ್ಮ ಪ್ರೇಮನನ್ನು ಭೇಟಿಯಾಗಲು ಹೋಗುವ ಮೊದಲು ನಿಮ್ಮ ಹಣೆಯ ಮೇಲೆ ಕೇಸರಿ ಗುರುತನ್ನು ಹಚ್ಚಿ ಮತ್ತು ನಿಮ್ಮ ಪ್ರೀತಿಯ ಬಂಧವನ್ನು ಹೆಚ್ಚಿಸಿ. ಇಂದು ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಕಾರ್ಯಗಳಲ್ಲಿ ಸಮತೋಲನವನ್ನು ಕಾಪಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 2. ಅದೃಷ್ಟದ ಬಣ್ಣಗಳು ಬೆಳ್ಳಿ ಮತ್ತು ಬಿಳಿ. ಶುಭವಾಗಲಿ. ನಮಸ್ಕಾರ ತುಲಾರೆ, ಇಂದಿನ ನಿಮ್ಮ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ವಿಶ್ರಾಂತಿ ಮುಖ್ಯವಾಗಿರುವ ದಿನ. ಇತ್ತೀಚೆಗೆ ನೀವು ಸಾಕಷ್ಟು ಮಾನಸಿಕ ಒತ್ತಡವನ್ನು ಎದುರಿಸುತ್ತಿದ್ದೀರಿ. ಮನರಂಜನೆ ಮತ್ತು ಸಣ್ಣ ವಿಶ್ರಾಂತಿ ನಿಮಗೆ ನವಚೇತನ ನೀಡುತ್ತದೆ. ಸಣ್ಣ ಓಟ, ಪ್ರಿಯ ಹವ್ಯಾಸ ಅಥವಾ ಸ್ನೇಹಿತರೊಂದಿಗೆ ಹಾಸ್ಯಭರಿತ ಕ್ಷಣಗಳು ನಿಮ್ಮ ಮನಸ್ಸಿಗೆ ತಾಜಾತನ ತರುತ್ತವೆ. ಇಂದು ಹತ್ತಿರದ ಸಂಬಂಧಿಕರ ಸಹಾಯದಿಂದ ನಿಮ್ಮ ವ್ಯವಹಾರದಲ್ಲಿ ಉತ್ತಮ ಕಾರ್ಯಕ್ಷಮತೆ ಕಾಣಬಹುದು. ಈ ಸಹಾಯವು ಆರ್ಥಿಕ ಪ್ರಯೋಜನಕ್ಕೆ ದಾರಿ ತೋರಬಹುದು. ಸಹಾಯವನ್ನು ಸ್ವೀಕರಿಸುವಾಗ ಸ್ಪಷ್ಟತೆ ಮತ್ತು ಯೋಜನೆ ಇರಲಿ. ಕೆಲಸದ ಒತ್ತಡವು ಕಡಿಮೆಯಾಗಿರುವಂತೆ ತೋರುತ್ತದೆ ಮತ್ತು ನೀವು ಕುಟುಂಬ ಸದಸ್ಯರೊಂದಿಗೆ ಸಮಯವನ್ನು ಆನಂದಿಸುತ್ತೀರಿ. ಈ ಸಮಯವನ್ನು ಸಣ್ಣ ಸಂಭ್ರಮ ಮತ್ತು ಸಂವಾದಕ್ಕೆ ಮೀಸಲಿಡಿ. ಸಂಬಂಧಗಳು ಬಲವಾಗುತ್ತವೆ. ಇಂದು ನಿಮ್ಮ ಪ್ರಿಯತಮೆ ನಿಮ್ಮ ಮಾತನ್ನು ಕೇಳಲು ಬದಲು ತನ್ನ ಮನಸ್ಸನ್ನು ಹೇಳಲು ಬಯಸಬಹುದು. ಇದು ನಿಮಗೆ ಅಸಮಾಧಾನವನ್ನುಂಟು ಮಾಡಬಹುದು. ಆದರೆ ಶಾಂತವಾಗಿ ಕೇಳಿ ಮತ್ತು ನಿಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಉದ್ಯಮಿಗಳು ತಮ್ಮ ವ್ಯವಹಾರ ಪ್ರಸ್ತಾವಗಳು ಮತ್ತು ಯೋಜನೆಗಳ ನಿಕಟ ವಿವರಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು. ಅನಗತ್ಯವಾಗಿ ವಿವರಗಳನ್ನು ಹಂಚಿದರೆ ತೊಂದರೆ ಎದುರಾಗಬಹುದು. ಗೌಪ್ಯತೆಯನ್ನು ಕಾಪಾಡಿ ಮತ್ತು ಕಾನೂನು ಮಟ್ಟದ ಸಲಹೆ ಬೇಕಾದರೆ ಪಡೆಯಿರಿ. ವಿದ್ಯಾರ್ಥಿಗಳು ತಮ್ಮ ಕೆಲಸವನ್ನು ನಾಳೆಗೆ ಮುಂದೂಡಬಾರದು. ಬಿಡುವಿನ ಸಮಯದಲ್ಲಿ ಕಾರ್ಯಗಳನ್ನು ಪೂರ್ಣಗೊಳಿಸಿ. ಈ ಕ್ರಮವು ನಿಮ್ಮ ಫಲಿತಾಂಶಕ್ಕೆ ಸಹಾಯಕವಾಗುತ್ತದೆ ಮತ್ತು ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಕಠಿಣ ಹಂತದ ನಂತರ ಇಂದು ನೀವು ವೈವಾಹಿಕ ಜೀವನದಲ್ಲಿ ಸೂರ್ಯನ ಬೆಳಕನ್ನು ಕಾಣುತ್ತೀರಿ. ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರ ಕಂಡು ಸಂಬಂಧದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಪರಿಹಾರ: ಯಶಸ್ವಿ ವೃತ್ತಿಪರ ಜೀವನಕ್ಕಾಗಿ ಶಿವಲಿಂಗಕ್ಕೆ ಹಸಿ ಹಾಲನ್ನು ಅರ್ಪಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 5. ಅದೃಷ್ಟದ ಬಣ್ಣಗಳು ಹಸಿರು ಮತ್ತು ವೈಢೂರ್ಯ. ಇಂದು ಜಾಗೃತಿಯಿಂದ ನಡೆದು ವಿಶ್ರಾಂತಿ ಮತ್ತು ಕಾರ್ಯದ ಸಮತೋಲನವನ್ನು ಕಾಪಾಡಿ. ಶುಭವಾಗಲಿ. ನಮಸ್ಕಾರ ವೃಶ್ಚಿಕರೇ, ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇಂದು ನೀವು ಭರವಸೆಯ ಮಾಂತ್ರಿಕ ಕಾಗುಣಿತದಲ್ಲಿದ್ದೀರಿ. ನಿಮ್ಮ ಮನಸ್ಸಿನಲ್ಲಿ ಹೊಸ ನಿರೀಕ್ಷೆಗಳು ಹುಟ್ಟುತ್ತವೆ
ಮತ್ತು ಆ ನಿರೀಕ್ಷೆಗಳು ನಿಮ್ಮ ದಿನವನ್ನು ಬೆಳಗಿಸುತ್ತವೆ. ವಿತ್ತೀಯ ಲಾಭಗಳು ವಿವಿಧ ಮೂಲಗಳಿಂದ ಬರುತ್ತವೆ. ಈ ಲಾಭಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಿ ಮತ್ತು ತಾತ್ಕಾಲಿಕ ಉತ್ಸಾಹದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ನಿಮ್ಮ ಮನಸ್ಸಿನ ಮೇಲೆ ಒತ್ತಡವಿದ್ದರೆ ನಿಮ್ಮ ಸಂಬಂಧಿಕರು ಅಥವಾ ಆಪ್ತರೊಂದಿಗೆ ಮಾತನಾಡಿ. ಹಂಚಿಕೊಳ್ಳುವುದರ ಮೂಲಕ ನೀವು ತಲೆಯ ಹೊರೆಯನ್ನು ಕಡಿಮೆ ಮಾಡಬಹುದು ಮತ್ತು ಮನಸ್ಸಿಗೆ ಶಾಂತಿ ತರಬಹುದು. ಪ್ರಣಯವು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸುತ್ತದೆ. ಈ ಭಾವನೆಗಳನ್ನು ಸ್ವೀಕರಿಸಿ ಮತ್ತು ಸಂಗಾತಿಯೊಂದಿಗೆ ಸೌಮ್ಯತೆಯಿಂದ ಹಂಚಿಕೊಳ್ಳಿ. ಕೆಲಸದಲ್ಲಿ ಇಂದು ಪರಿಸ್ಥಿತಿಗಳು ನಿಮ್ಮ ಪರವಾಗಿರುತ್ತವೆ. ಸಮಸ್ಯೆಗಳಿಗೆ ತ್ವರಿತವಾಗಿ ಕಾರ್ಯನಿರ್ವಹಿಸುವ ನಿಮ್ಮ ಸಾಮರ್ಥ್ಯವು ನಿಮಗೆ ಮನ್ನಣೆಯನ್ನು ತರುತ್ತದೆ. ನಿಮ್ಮ ಜೀವನ ಸಂಗಾತಿ ಇಂದು ನಿಮ್ಮನ್ನು ಅತ್ಯಂತ ಸಂತೋಷವನ್ನಾಗಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತಾರೆ. ಆ ಕ್ಷಣಗಳನ್ನು ಗಮನಿಸಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ದಿನದ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಮತ್ತು ಉಸಿರಾಟ ಅಭ್ಯಾಸಗಳನ್ನು ಸೇರಿಸಿ. ಇದು ನಿಮ್ಮ ಮನಸ್ಸನ್ನು ತಾಜಾ ಮಾಡುತ್ತದೆ ಮತ್ತು ನಿರ್ಧಾರಗಳನ್ನು ಸ್ಪಷ್ಟಗೊಳಿಸುತ್ತದೆ. ಪರಿಹಾರ: ಕುಟುಂಬದ ಸಂತೋಷವನ್ನು ಪುನಃಸ್ಥಾಪಿಸಲು ಬೆಳ್ಳಿಯ ಹೂದಾನಿಯಲ್ಲಿ ಬಿಳಿಯ ಹೂವಿನ ಗುಚ್ಛವನ್ನಿಡಿ. ಈ ಸಣ್ಣ ಕ್ರಮವು ಮನಸ್ಸಿಗೆ ಶಾಂತಿ ಮತ್ತು ಮನೆಯಲ್ಲಿನ ಸೌಹಾರ್ದವನ್ನು ಹೆಚ್ಚಿಸುತ್ತದೆ. ಇಂದು ನಿಮ್ಮ ದಿನವು ಭರವಸೆ, ಆರ್ಥಿಕ ಲಾಭ ಮತ್ತು ಪ್ರಣಯದ ಆಳದಿಂದ ತುಂಬಿದೆ. ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಕೆಲಸದಲ್ಲಿ ಸಮತೋಲನವನ್ನು ಕಾಪಾಡಿ. ನಿಮ್ಮ ಅದೃಷ್ಟ ಸಂಖ್ಯೆ 7. ಅದೃಷ್ಟದ ಬಣ್ಣಗಳು ಕ್ರೀಮ್ ಮತ್ತು ಬಿಳಿ. ಶುಭವಾಗಲಿ. ನಮಸ್ಕಾರ ಧನುರಾಶಿಯವರೇ, ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಇತ್ತೀಚಿನ ಘಟನೆಗಳಿಂದ ನಿಮ್ಮ ಮನಸ್ಸು ತೊಂದರೆಗೊಳಗಾಗಬಹುದು. ಧ್ಯಾನ ಮತ್ತು ಯೋಗವು ಆಧ್ಯಾತ್ಮಿಕ ಮತ್ತು ದೈಹಿಕ ಲಾಭಗಳಿಗೆ ಪ್ರಯೋಜನಕಾರಿ ಎಂದು ಸಾಬೀತಾಗುತ್ತದೆ. ಇಂದು ಸ್ವಲ್ಪ ಸಮಯವನ್ನು ಧ್ಯಾನಕ್ಕೆ ಮೀಸಲಿಡಿ. ಉಸಿರಾಟದ ಸರಳ ಅಭ್ಯಾಸಗಳು ಮತ್ತು ಸಣ್ಣ ಯೋಗಾಸನಗಳು ನಿಮ್ಮ ಮನಸ್ಸಿಗೆ ಶಾಂತಿ ತರುತ್ತವೆ. ಹಣದ ಮಹತ್ವವನ್ನು ನೀವು ಚೆನ್ನಾಗಿ ತಿಳಿದಿದ್ದೀರಿ. ಇಂದು ನೀವು ಉಳಿಸುವ ಹಣವು ಭವಿಷ್ಯದಲ್ಲಿ ಉಪಯುಕ್ತವಾಗುತ್ತದೆ ಮತ್ತು ಯಾವುದೇ ಪ್ರಮುಖ ತೊಂದರೆಯಿಂದ ಹೊರಬರುವಲ್ಲಿ ಸಹಾಯ ಮಾಡುತ್ತದೆ. ತಾತ್ಕಾಲಿಕ ಉತ್ಸಾಹದಲ್ಲಿ ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ. ಉಳಿತಾಯವನ್ನು ಪ್ರಾಥಮಿಕತೆ ಮಾಡಿ. ನಿಮ್ಮ ಮಗುವಿನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಆಹ್ವಾನವೂ ಸಂತೋಷದ ಮೂಲವಾಗಿದೆ. ಅವನು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ನಡೆದುಕೊಂಡರೆ ನಿಮ್ಮ ಕನಸುಗಳು ನನಸಾಗುವಂತೆ ಕಾಣಬಹುದು. ಈ ಕ್ಷಣವನ್ನು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರ ಸಾಧನೆಗೆ ಕೃತಜ್ಞತೆ ವ್ಯಕ್ತಪಡಿಸಿ. ಇಂದು ನಿಮ್ಮ ಪ್ರಿಯತಮೆಗೆ ಕೆಲವು ಮೃದುವಾದ ವಿಷಯಗಳನ್ನು ಹೇಳಬೇಡಿ. ಸೌಮ್ಯತೆ ಮತ್ತು ಸ್ಪಷ್ಟತೆ ಸಂಬಂಧವನ್ನು ಬಲಪಡಿಸುತ್ತವೆ. ಕಠಿಣ ಮಾತುಗಳಿಂದ ದೂರವಿರಿ. ಪ್ರೀತಿ ಭಾವನೆಗಳನ್ನು ನಯವಾಗಿ ವ್ಯಕ್ತಪಡಿಸಿ. ಇಂದು ನಿಮ್ಮ ಮನಸ್ಸಿಗೆ ಹೊಳೆಯುವ ಹೊಸ ಹಣ ಸಂಪಾದನೆಯ ವಿಚಾರಗಳ ಲಾಭವನ್ನು ಪಡೆದುಕೊಳ್ಳಿ. ಹೊಸ ಆಲೋಚನೆಗಳು ನಿಮಗೆ ಆರ್ಥಿಕವಾಗಿ ಸಹಾಯಕವಾಗಬಹುದು. ಆದರೆ ಯೋಜನೆ ಮಾಡಿ ಮತ್ತು ಜವಾಬ್ದಾರಿಯಿಂದ ಮುಂದುವರಿಯಿರಿ. ಯಾವುದೇ ಸಂದರ್ಭದಲ್ಲಿ ನಿಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥ ಮಾಡಬಾರದು. ಸಮಯವನ್ನು ಪ್ರೀತಿಸಲು ಮರೆಯಬೇಡಿ, ಏಕೆಂದರೆ ಅದು ಹೋದ ನಂತರ ಅದು ಎಂದಿಗೂ ಹಿಂತಿರುಗದಿಲ್ಲ. ಪ್ರತಿ ಕ್ಷಣವನ್ನು ಉದ್ದೇಶಪೂರ್ವಕವಾಗಿ ಬಳಸಿ. ನಿಮ್ಮ ಸಂಗಾತಿಯೊಂದಿಗೆ ಜಗಳವಾಡಬಹುದು, ಏಕೆಂದರೆ ನೀವು ಇಂದು ಅವನೊಂದಿಗೆ ಏನಾದರೂ ಹಂಚಿಕೊಳ್ಳಲು ಮರೆತು ಬಿಡಬಹುದು. ತಪ್ಪು ಸಂವಹನದಿಂದ ದೂರವಿರಿ. ನಿಮ್ಮ ಭಾವನೆಗಳನ್ನು ಶಾಂತ ಮತ್ತು ಸ್ಪಷ್ಟವಾಗಿ ಹಂಚಿಕೊಳ್ಳಿ. ಪರಿಹಾರ: ಅದೃಷ್ಟ ಮತ್ತು ಸಮಾಪ್ತಿ. ದಿನಕ್ಕೆ ಒಮ್ಮೆ ಉಪ್ಪು ಇಲ್ಲದೆ ಆಹಾರ ಸೇವಿಸುವುದರಿಂದ ನಿಮ್ಮ ಪ್ರೀತಿಯ ಜೀವನದಲ್ಲಿ ಆನಂದ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಕಂದು ಮತ್ತು ಬೂದು. ಇಂದು ಜಾಗೃತಿಯಿಂದ ನಡೆದು ಪ್ರೀತಿ, ಸಮಯ ಮತ್ತು ಆರ್ಥಿಕ ನಿರ್ಧಾರಗಳಲ್ಲಿ ಸಮತೋಲನ ಕಾಪಾಡಿ. ಶುಭವಾಗಲಿ. ನಮಸ್ಕಾರ ಮಕರರೇ, ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಆರೋಗ್ಯಕ್ಕೆ ಖಂಡಿತವಾಗಿಯೂ ಕಾಳಜಿ ಬೇಕು. ನಿಮ್ಮ ದೈನಂದಿನ ಶಕ್ತಿ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳಲು ಸರಿಯಾದ ಆಹಾರ, ಸಣ್ಣ ವಿಶ್ರಾಂತಿ ಮತ್ತು ಸರಳ ವ್ಯಾಯಾಮಗಳನ್ನು ಸೇರಿಸಿ. ನಿಮ್ಮ ತಂದೆಯ ಯಾವುದೇ ಸಲಹೆಯು ಕೆಲಸದ ಸ್ಥಳದಲ್ಲಿ ಪ್ರಯೋಜನಕಾರಿ ಎಂದು ಸಾಬೀತಾಗಬಹುದು. ಅವರ ಅನುಭವವನ್ನು ಗಮನಿಸಿ ಮತ್ತು ಅಗತ್ಯವಿದ್ದಲ್ಲಿ ಅವರ ಮಾರ್ಗದರ್ಶನವನ್ನು ಸ್ವೀಕರಿಸಿ.
ಅನಿರೀಕ್ಷಿತ ಜವಾಬ್ದಾರಿಗಳು ನಿಮ್ಮ ದಿನದ ಯೋಜನೆಯನ್ನು ಅಡ್ಡಪಡಿಸಬಹುದು. ನೀವು ಹಿತರವಿಗಾಗಿ ಹೆಚ್ಚು ಮತ್ತು ನಿಮಗಾಗಿ ಕಡಿಮೆ ಮಾಡುವುದನ್ನು ಕಾಣಬಹುದು. ಆದ್ದರಿಂದ ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಸಣ್ಣ ವಿಶ್ರಾಂತಿಗಳನ್ನು ಯೋಜಿಸಿ. ಪ್ರಿಯತಮೆಯನ್ನು ಭೇಟಿಯಾಗುತ್ತಿದ್ದಂತೆ ಪ್ರಣಯ ನಿಮ್ಮ ಮನಸ್ಸನ್ನು ಮೋಡಗೊಳಿಸುತ್ತದೆ. ಈ ಭಾವನೆಗಳನ್ನು ಸ್ವೀಕರಿಸಿ ಮತ್ತು ಸಂಗಾತಿಯೊಂದಿಗೆ ಸೌಮ್ಯ ಸಂವಾದದಿಂದ ಆ ಕ್ಷಣವನ್ನು ಹಂಚಿಕೊಳ್ಳಿ. ನೀವು ಹಲವು ದಿನಗಳಿಂದ ಕೆಲಸದಲ್ಲಿ ಹೆಣಗಾಡುತ್ತಿದ್ದರೆ ಇಂದು ಅದು ನಿಜವಾಗಲೂ ಒಳ್ಳೆಯ ದಿನವಾಗಬಹುದು. ನಿಮ್ಮ ಶ್ರಮಕ್ಕೆ ಫಲ ಸಿಗುತ್ತದೆ. ಆದರೂ ಮಧ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮ್ಮ ಸಮಯವನ್ನು ನಿಮ್ಮ ಪ್ರೇಮಿಗೆ ಮೀಸಲಿಡಲು ನೀವು ಪ್ರಯತ್ನಿಸುತ್ತೀರಿ, ಆದರೆ ಕೆಲವು ಮುಖ್ಯ ಕೆಲಸಗಳಿಂದ ನೀವು ಅಗತ್ಯವನ್ನು ಮಾಡಲಾಗದಿರಬಹುದು. ಸ್ಪಷ್ಟವಾಗಿ ವಿವರಿಸಿ ಮತ್ತು ಸಂಗಾತಿಗೆ ನಿಮ್ಮ ಪರಿಸ್ಥಿತಿಯನ್ನು ತಿಳಿಸಿ. ನಿಮ್ಮ ಸಂಗಾತಿಯ ಸ್ಥಾನ ಮತ್ತು ಅರಿವು. ನಿಮ್ಮ ಸಂಗಾತಿ ನಿಜವಾಗಲೂ ನಿಮ್ಮ ದೇವತೆ. ಇಂದು ನೀವು ಇದನ್ನು ಮತ್ತಷ್ಟು ಅರಿತುಕೊಳ್ಳುತ್ತೀರಿ. ಅವರ ಪ್ರೀತಿ ಮತ್ತು ಬೆಂಬಲವನ್ನು ಮೆಚ್ಚಿ ಮತ್ತು ಪರಸ್ಪರ ಕೃತಜ್ಞತೆಯನ್ನು ವ್ಯಕ್ತಪಡಿಸಿ. ಪರಿಹಾರ: ನಿಮ್ಮ ಕುಟುಂಬ ಜೀವನದಲ್ಲಿ ಹೆಚ್ಚು ಶುಭಕ್ಕಾಗಿ ಹನುಮಾನ್ ಚಾಲೀಸಾ, ಸಂಕಟ ಮೋಚನ್ ಅಷ್ಟಕ್ ಮತ್ತು ಭಗವಾನ್ ರಾಮಸ್ತುತಿಯನ್ನು ಪಠಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 4. ಅದೃಷ್ಟದ ಬಣ್ಣಗಳು ಬಂದು ಮತ್ತು ಬೂದು. ಇಂದು ಜಾಗೃತಿಯಿಂದ ನಡೆದು ಆರೋಗ್ಯ, ಕೆಲಸ ಮತ್ತು ಸಂಬಂಧಗಳಲ್ಲಿ ಸಮತೋಲನ ಪಡೆಯಿರಿ. ಶುಭವಾಗಲಿ. ನಮಸ್ಕಾರ ಕುಂಬರೆ. ಇಂದಿನ ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೀವು ದೀರ್ಘಕಾಲದ ಅನಾರೋಗ್ಯದಿಂದ ಮುಕ್ತರಾಗುವ ಸಾಧ್ಯತೆ ಇದೆ. ನಿಮ್ಮ ದೇಹ ಮತ್ತು ಮನಸ್ಸಿಗೆ ಈಗ ವಿಶ್ರಾಂತಿ ಮತ್ತು ಸೂಕ್ತ ಆರೈಕೆ ನೀಡುವುದು ಮುಖ್ಯ. ಸರಳ ವ್ಯಾಯಾಮ ಮತ್ತು ಸಮತೋಲನ ಆಹಾರದಿಂದ ಶಕ್ತಿ ಮರಳಿ ಬರುತ್ತದೆ. ಅಗತ್ಯ ಗೃಹೋಪಯೋಗ ವಸ್ತುಗಳಿಗಾಗಿ ಹಣವನ್ನು ಖರ್ಚು ಮಾಡುವುದರ ಮೂಲಕ ನೀವು ಇಂದು ಆರ್ಥಿಕ ಸಂಕಷ್ಟವನ್ನು ಅನುಭವಿಸಬಹುದು. ಇದು ತಾತ್ಕಾಲಿಕವಾದದು ಮತ್ತು ಭವಿಷ್ಯದ ಅನೇಕ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುವ ಉದ್ದೇಶವಿದೆ. ಖರ್ಚುಗಳನ್ನು ಜವಾಬ್ದಾರಿಯಿಂದ ನಿರ್ವಹಿಸಿ. ಸಂಬಂಧಿಕರು ಮತ್ತು ಸ್ನೇಹಿತರಿಂದ ಅನಿರೀಕ್ಷಿತ ಉಡುಗೊರೆಗಳು ನಿಮ್ಮ ದಿನವನ್ನು ಹರ್ಷದಿಂದ ತುಂಬಿಸುತ್ತವೆ. ಈ ಸಣ್ಣ ಆಶ್ಚರ್ಯಗಳು ಮನಸ್ಸಿಗೆ ಉತ್ಸಾಹ ನೀಡುತ್ತವೆ. ಧನ್ಯತೆಯನ್ನು ವ್ಯಕ್ತಪಡಿಸಲು ಸಮಯ ಮೀಸಲಿಡಿ. ನಿಮ್ಮ ಪ್ರಿಯತಮೆ ದಿನವಿಡೀ ನಿಮ್ಮನ್ನು ಕೆಟ್ಟದಾಗಿ ಮಿಸ್ ಮಾಡಿಕೊಳ್ಳುತ್ತಾರೆ. ಅವರ ಈ ಭಾವನೆ ನಿಮಗೆ ಸ್ಪರ್ಶ ನೀಡಬಹುದು. ದೂರದಿರುವ ಪ್ರೀತಿಯನ್ನು ಸೌಮ್ಯ ಸಂದೇಶಗಳಿಂದ ಮತ್ತು ಸಣ್ಣ ಗಮನದಿಂದ ಪೋಷಿಸಿ. ಆಶ್ಚರ್ಯ ಯೋಜನೆ ಮತ್ತು ದಿನದ ಉಲ್ಲಾಸ. ಆಶ್ಚರ್ಯವನ್ನು ಯೋಜಿಸಿ ಮತ್ತು ಅದನ್ನು ನಿಮ್ಮ ಜೀವನದ ಅತ್ಯಂತ ಸುಂದರ ದಿನವಾಗಿ ಮಾಡಿ. ಸಣ್ಣ ಸಜ್ಜಿಕೆಗಳು, ಪ್ರಿಯರೊಂದಿಗೆ ಹಂಚಿಕೊಳ್ಳುವ ಕ್ಷಣಗಳು ಮತ್ತು ಮನಸ್ಸಿನಿಂದ ಮಾಡಿದ ಸರ್ಪ್ರೈಸ್ಗಳು ದಿನವನ್ನು ವಿಶೇಷಗೊಳಿಸುತ್ತವೆ. ನಿಮ್ಮ ಕೆಲಸ ಮತ್ತು ಆದ್ಯತೆಗಳ ಮೇಲೆ ಗಮನ ಕೇಂದ್ರೀಕರಿಸಿ. ಕಾರ್ಯಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ. ಪ್ರಾಥಮಿಕತೆಗಳನ್ನು ನಿಗದಿಪಡಿಸಿ ಮತ್ತು ಮಧ್ಯದಲ್ಲಿ ಸಣ್ಣ ವಿರಾಮಗಳನ್ನು ತೆಗೆದುಕೊಳ್ಳಿ. ನಿಮ್ಮ ವ್ಯಕ್ತಿತ್ವ ಇತರರಿಗಿಂತ ಸ್ವಲ್ಪ ಭಿನ್ನವಾಗಿದೆ ಮತ್ತು ನೀವು ಏಕಾಂಗಿಯಾಗಿ ಸಮಯ ಕಳೆಯಲು ಇಷ್ಟಪಡುತ್ತೀರಿ. ಇಂದು ನಿಮಗೆ ಸಮಯವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಏಕಾಂಗಿ ಕ್ಷಣಗಳು ನಿಮ್ಮ ಸೃಜನಶೀಲತೆ ಮತ್ತು ಮನೋಶಾಂತಿಗೆ ಸಹಾಯಕ. ನೀವು ಕಚೇರಿ ಕೆಲಸದಲ್ಲಿ ನಿರತರಾಗಿರುತ್ತೀರಿ, ಆದರೂ ಬೆಳಿಗ್ಗೆ ಏನಾದರೂ ಸಕಾರಾತ್ಮಕವಾಗಿ ಪಡೆಯುವ ಸಾಧ್ಯತೆ ಇದೆ. ಅದು ನಿಮ್ಮ ಇಡೀ ದಿನವನ್ನು ಅದ್ಭುತವಾಗಿ ಮಾಡುತ್ತದೆ. ಆ ಶುಭ ಘಟನೆಯ ಸ್ಮರಣೆಯೊಂದಿಗೆ ದಿನವನ್ನು ಸಾಗಿಸಿ. ಪರಿಹಾರ: ಅದೃಷ್ಟ ಮತ್ತು ಸಮಾಪ್ತಿ. ಉತ್ತಮ ಆರ್ಥಿಕ ಜೀವನಕ್ಕೆ ಹರಿಯುವ ನೀರಿನಲ್ಲಿ ಹಸಿ ಅರಿಶಿಣವನ್ನು ಹರಿಯಿಸಿ ಅಥವಾ ಅರ್ಪಿಸಿ. ನಿಮ್ಮ ಅದೃಷ್ಟ ಸಂಖ್ಯೆ 1. ಅದೃಷ್ಟದ ಬಣ್ಣಗಳು ಕಿತ್ತಳೆ ಮತ್ತು ಚಿನ್ನ. ಇಂದು ಜಾಗೃತಿಯಿಂದ ನಡೆದು ಆರೋಗ್ಯ, ಸಂಬಂಧ ಮತ್ತು ಕೆಲಸದಲ್ಲಿ ಸಮತೋಲನವನ್ನು ಕಾಪಾಡಿ. ಶುಭವಾಗಲಿ. ನಮಸ್ಕಾರ ಮೀನರೇ. ಇಂದಿನ ನಿಮ್ಮ ದೈನಿಕ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನಿಮ್ಮ ನಿರಂತರ ಪ್ರಯತ್ನವು ಸಾಮಾನ್ಯ ಜ್ಞಾನ ಮತ್ತು ತಿಳುವಳಿಕೆಯೊಂದಿಗೆ ನಿಮ್ಮ ಯಶಸ್ಸನ್ನು ಖಾತರಿಪಡಿಸುತ್ತದೆ. ತಾಳ್ಮೆಯನ್ನು ಕಾಪಾಡಿ. ಸಮಯ ನಿಮ್ಮ ಪ್ರಯತ್ನಗಳಿಗೆ ಫಲ ನೀಡುತ್ತದೆ. ವಿವಾಹಿತ ದಂಪತಿಗಳು ಇಂದು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡಬೇಕಾಗಬಹುದು. ಈ ನಿರ್ಧಾರವನ್ನು ಯೋಜಿತವಾಗಿ ಕೈಗೊಳ್ಳಿ ಮತ್ತು ಭವಿಷ್ಯದ ಲಾಭವನ್ನು ಗಮನದಲ್ಲಿಡಿ. ನಿಮಗೆ ತಿಳಿದಿರುವ ಯಾರಾದರೂ ಹಣಕಾಸಿಗೆ ಸಂಬಂಧಿಸಿದ ಸಂದರ್ಭಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸಬಹುದು. ಇದರಿಂದ ಮನೆಯಲ್ಲಿ ಅಹಿತಕರ ಕ್ಷಣಗಳು ಉಂಟಾಗಬಹುದು. ಶಾಂತವಾಗಿ ಸಂವಾದ ಮಾಡಿ ಮತ್ತು
ತಾತ್ಕಾಲಿಕ ಭಾವನೆಗಳಿಗೆ ಪ್ರತಿಕ್ರಿಯಿಸಬೇಡಿ. ಪ್ರೀತಿಯ ಕಾಗುಣವು ಈ ದಿನ ನಿಮ್ಮನ್ನು ಬಂಧಿಸಲು ಸಜ್ಜಾಗಿದೆ. ಸುಮ್ಮನೆ ಆನಂದವನ್ನು ಅನುಭವಿಸಿ. ಸಣ್ಣ ಕ್ಷಣಗಳಲ್ಲಿಯೇ ಪ್ರೀತಿ ಬೆಳೆಯುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಯಾವುದೇ ಹಳೆಯ ಕೆಲಸವನ್ನು ಇಂದು ಪ್ರಶಂಸಿಸಬಹುದು. ನಿಮ್ಮ ಕಾರ್ಯಪ್ರದರ್ಶನವನ್ನು ಗಮನಿಸಿದರೆ ಬಡ್ತಿ ಸಿಗುವ ಸಾಧ್ಯತೆ ಇದೆ. ನಿಮ್ಮ ಶ್ರಮಕ್ಕೆ ಮೌಲ್ಯ ಸಿಗುತ್ತದೆ. ಉದ್ಯಮಿಗಳು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಅನುಭವಿ ಜನರಿಂದ ಉಪಯುಕ್ತ ಸಲಹೆಯನ್ನು ಪಡೆಯಬಹುದು. ಸಲಹೆಗಳನ್ನು ಪರಿಶೀಲಿಸಿ ಮತ್ತು ಯೋಜನೆಗಳನ್ನು ಜವಾಬ್ದಾರಿಯಿಂದ ಅನುಷ್ಠಾನಗೊಳಿಸಿ. ನೀವು ಇಂದು ತುಂಬಾ ಕಾರ್ಯನಿರತರಾಗಿರುತ್ತೀರಿ, ಆದರೆ ಸಂಜೆ ನಿಮಗೆ ಇಷ್ಟಪಡುವ ಮತ್ತು ಆನಂದಿಸುವ ಏನನ್ನಾದರೂ ಮಾಡಲು ಸಾಕಷ್ಟು ಸಮಯ ಸಿಗುತ್ತದೆ. ದಿನದ ಕೊನೆಯಲ್ಲಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಈ ದಿನ ಬೆಳಗ್ಗೆ ಏನನ್ನಾದರೂ ಪಡೆಯುವ ಸಾಧ್ಯತೆ ಇದೆ. ಅದು ನಿಮ್ಮ ಇಡೀ ದಿನವನ್ನು ಅದ್ಭುತವಾಗಿಸುತ್ತದೆ. ಅದೃಷ್ಟ ಸಂಖ್ಯೆ 8. ಅದೃಷ್ಟದ ಬಣ್ಣಗಳು ಕಪ್ಪು ಮತ್ತು ನೀಲಿ. ಪರಿಹಾರ: ಯುವತಿಯರು ಮತ್ತು ಉದಾತ್ತ ಮಹಿಳೆಯರನ್ನು ಗೌರವಿಸುವ ಮೂಲಕ ನಿಮ್ಮ ಆರ್ಥಿಕ ಜೀವನವನ್ನು ಹೆಚ್ಚಿಸಿಕೊಳ್ಳಿ. ಇಂದು ಜಾಗೃತಿಯಿಂದ ನಡೆದು ಸಂಬಂಧ ಮತ್ತು ಕಾರ್ಯಗಳಲ್ಲಿ ಸಮತೋಲನ ಕಾಪಾಡಿ. ಶುಭವಾಗಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ. ಹೊಸ ರಾಶಿಫಲಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಿಮ್ಮ ದಿನದ ಸಣ್ಣ ಗೆಲುವುಗಳನ್ನು ಕೆಳಗೆ ಕಾಮೆಂಟ್ ಮಾಡಿ. ನಾನು ಓದಿ ಪ್ರತಿಕ್ರಿಯಿಸುತ್ತೇನೆ. ಹೃದಯದಿಂದ ಧನ್ಯವಾದಗಳು.